ಆನೇಕಲ್ ತಾಲೂಕಿನ ಚಂದಾಪುರದ ಕಪಿಲವಸ್ತು ಮುಕ್ತ ರಂಗಮಂದಿರದಲ್ಲಿ ಬೋಧಿಸತ್ವ ಟ್ರಸ್ಟ್ ಅಧ್ಯಕ್ಷರಾಗಿ ಪ್ರೊಫೆಸರ್ ಡಾಕ್ಟರ್ ಮೀನಾಕ್ಷಿ ವಜ್ರಪ್ಪ ಅವರ ನೇತೃತ್ವದಲ್ಲಿ ಬುದ್ಧ ಜಯಂತಿ, ಅಂಬೇಡ್ಕರ್ ಜಯಂತಿ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಹಾಗೂ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅತ್ಯಂತ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಇನ್ನು ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭದಲ್ಲಿ ಬೌದ್ಧ ಪೂಜೆ, ಬಿಕ್ಕು ಸಂಘದ ಪ್ರವಚನ ಮತ್ತು ಅಂಬೇಡ್ಕರ್ ಸಾಹಿತ್ಯ ಅಕಾಡೆಮಿಯಿಂದ ಬುದ್ಧ ಬೆಳಕು ಎಂಬ ನಾಟಕ ಪ್ರದರ್ಶನಗೊಂಡು ಜನಮನವನ್ನ ಸೆಳೆದಿದೆ. ಇದೇ ವೇಳೆ ವಿವಿಧ ರಂಗಗಳ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕೂಡ ಮಾಡಲಾಯಿತು. ಇನ್ನು ಶೈಕ್ಷಣಿಕ ಪ್ರೋತ್ಸಾಹದ ಭಾಗವಾಗಿ ಬೌದ್ಧ ಶಿಬಿರಾರ್ಥಿಗಳಿಗೆ ಬ್ಯಾಗ್ ಹಾಗೂ ಕಲಿಕಾ ಸಾಮಗ್ರಿ ವಿತರಿಸಲಾಗಿದ್ದು ಮತ್ತು ಪಿಯುಸಿಯಲ್ಲಿನ ಹೆಚ್ಚು ಅಂಕ ಗಳಿಸಿದ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಇದರೊಂದಿಗೆ ಬೃಹತ್ ರಕ್ತದಾನ ಶಿಬಿರವೂ ಕೂಡ ಜರುಗಿತು. ಇನ್ನು ಕಾರ್ಯಕ್ರಮದಲ್ಲಿ ಜಂಟಿ ಆಯುಕ್ತರಾದ ಲಕ್ಷ್ಮೀದೇವಿ, ಟ್ರಸ್ಟ್ ಕಾರ್ಯದರ್ಶಿ ಜಿ ನಾಗರಾಜ್, ಮಮತಾ, ಮುರಳೀಕೃಷ್ಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇವತ್ತು ಬೋಧಿಸತ್ವ ಟ್ರಸ್ಟ್ ವತಿಯಿಂದ ನಾವು 2649ನೇ ಬುದ್ಧ ಜಯಂತಿ ಮತ್ತೆ 135ನೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಮತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಹಾಗೂ ಕಾರ್ಮಿಕ ಜಯಂತಿ 4 ಜಯಂತಿಗಳನ್ನ ಕೂಡ ನಾವು ಒಟ್ಟಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಆಚರಣೆ ಮಾಡೋದಕ್ಕೆ ಒಟ್ಟಾಗಿ ಆಚರಣೆ ಮಾಡ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ಬುದ್ಧರ ಒಂದು ತತ್ವಗಳನ್ನ ಬಾಬಾ ಸಾಹೇಬ್ರು ಅಳವಡಿಸ್ಕೊಂಡು ಅದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಟ್ಟಿದ್ದಾರೆ. ಅದ್ರ ಮುಖಾಂತರ ಪೌರ ಕಾರ್ಮಿಕರಿಗೆ ಮತ್ತೆ ಮಹಿಳೆಯರಿಗೆ ಅದ್ರ ಮುಖಾಂತರ ಹಲವಾರು ಅನುಕೂಲಗಳಾಗಿದೆ. ಹಾಗಾಗಿ ಈ 4 ಜಯಂತಿಗಳನ್ನ ಕೂಡ ನಾವು ಒಟ್ಟಿಗೆ ಸೇರಿಸಿ ನಾವು ಮಾಡಿದ್ವಿ. ಮತ್ತೆ ಈ 2000 ಎಲ್ಲರಿಗೂ ಒಂದು ಆಶ್ಚರ್ಯ ಆಗಿರ್ಬೋದು. 2000 ಬುದ್ಧ ಜಯಂತಿಯನ್ನ ಎಲ್ಲರೂ 2558, 559 ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಆದ್ರೆ ಇವತ್ತು ಬೋಧಿಸತ್ವ ಟ್ರಸ್ಟ್ ವಿಶೇಷವಾಗಿ 2649ನೇ ಬುದ್ಧ ಜಯಂತಿಯನ್ನ ಆಚರಣೆ ಮಾಡ್ತಿದ್ದಾರೆ. ನಾವು ಕೇಳ್ತಾರೆ ಯಾರಾದ್ರೂ ಕ್ವಶನ್ ಅಂದ್ಕೊಂಡ್ವಿ, ಯಾರು ಕೇಳಲಿಲ್ಲ. ಆಕ್ಚುಲ್ ಆಗಿ ಅದ್ರ ಆನ್ಸರ್ ನಮ್ಮ ಬ್ರದರ್ ಹೇಳ್ತಾರೆ. ಯಾಕೆ ಅದ್ರ ರೀಸನ್ ಹೇಳ್ತಾರೆ. ಇದು ಮತ್ತೆ ಬೋಧಿಸತ್ವ ಟ್ರಸ್ಟ್ ಹಲವಾರು ವರ್ಷಗಳಿಂದ ಈ ತರ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಳ್ತಾ ಬಂದಿದೆ. ಯಾಕೆ ಅಂದ್ರೆ ಬಾಬಾ ಸಾಹೇಬ್ರು ಕೂಡ ಏನು ಅವ್ರು ಹೇಳೋ ಹಾಗೆ ಪೇ ಬ್ಯಾಕ್ ಟು ಸೊಸೈಟಿ. ನಾವು ಸೊಸೈಟಿಯಿಂದ ಏನ್ ಗಳಿಸ್ಕೊಂಡಿರ್ತೀವೋ ಅದನ್ನ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಸೊಸೈಟಿಗೂ ಕೂಡ ನಾವು ತಲುಪಿಸಬೇಕು ಅಂತ ಹೇಳಿದರೆ ಆ ಒಂದು ಮುಖೇನ ನಾವು ಬೋಧಿಸತ್ವ ಟ್ರಸ್ಟ್ ವತಿಯಿಂದ ನಾವು ನಮ್ಮ ಬೋಧಿ ಟ್ರಸ್ಟ್ ನ ಪದಾಧಿಕಾರಿಗಳು ಮತ್ತೆ ಅಡ್ವೈಸರಿ ಕಮಿಟಿ ಮುರಳೀಕೃಷ್ಣ ಮತ್ತೆ ಇವತ್ತಿನ ಅಧ್ಯಕ್ಷತೆ ವಹಿಸಿದಂತಹ ಸೌಮ್ಯ ರೆಡ್ಡಿ ಮೇಡಮ್ ಅವರು ಕೆಪಿಸಿಸಿ ಅಧ್ಯಕ್ಷ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಕೂಡ ಬಂದಿದ್ರು. ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಎಲ್ಲರೂ ಸೇರಿ ಮಾಧ್ಯಮ ಮಿತ್ರರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ. ಇವತ್ತು ಬೋಧಿಸತ್ವ ಟ್ರಸ್ಟ್ ಅವರು ಬಹಳ ಒಂದು ಒಳ್ಳೆ ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಎಲ್ಲ ನೊಂದ ಮತ್ತು ಎಲ್ಲ ಜನ ಸಮೂಹವನ್ನ ಸೇರಿಸಿ ಸ್ಟೂಡೆಂಟ್ಸ್ ಅಡಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರಗಡೆ ತರೋದ್ರ ಮುಖಾಂತರ ಬಹಳಷ್ಟು ಅವ್ರಿಗೆ ಪ್ರೋತ್ಸಾಹ ಧನ ಮತ್ತೆ ಬೇರೆ ಬೇರೆ ತರದ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಏನು ಅನುಕೂಲ ಆಗುತ್ತೆ ಆ ತರದ ಪರಿಕರಗಳನ್ನ ನೀಡೋದ್ರ ಮುಖಾಂತರ ಸುಮಾರು 400ಕ್ಕೂ ಹೆಚ್ಚು ಮಕ್ಕಳನ್ನ ಗ್ಯಾದರ್ ಮಾಡಿ ಮತ್ತೆ ಅವ್ರ ಫ್ಯಾಮಿಲಿಗಳನ್ನ ಇಲ್ಲಿ ಗ್ಯಾದರ್ ಮಾಡಿ ಎಲ್ಲ ಮಕ್ಕಳನ್ನು ವೇದಿಕೆ ಕರೆಸಿ ಗಣ್ಯರನ್ನ ಕರೆಸಿ ಅವರಿಂದ ಅವ್ರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡಿ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಸ್ಪೋರ್ಟಿವ್ನೆಸ್ ಒಂದು ಗುಣ ಏನಿದೆ ಅದನ್ನ ಹೊರಗಡೆ ತರದ ಪ್ರಯತ್ನ ಮಾಡಿದ್ದಾರೆ. ಬಹಳ ಒಂದು ಅದ್ಭುತವಾದಂತ ಪ್ರಯತ್ನ ಇದು. ಎಲ್ಲ ವೇದಿಕೆಗಳು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಸೀಮಿತ ಆಗುತ್ತೆ, ಆದ್ರೆ ಮಕ್ಕಳ ಕಾರಣಕ್ಕಾಗಿ ಸೀಮಿತ ಆಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್. ಹಾಗಾಗಿ ನಾವು ಮೈಸೂರಿಂದ ಕೂಡ ಇದರ ಒಂದು ಕಾನ್ಸೆಪ್ಟ್ ನಮ್ಗೆ ಇಷ್ಟ ಆಗಿ ನಾವು ಮೈಸೂರಿಂದ ಬಂದಿದ್ದೀವಿ. ಮೈಸೂರಿಂದ ಕೂಡ ಒಂದು 35-40ಕ್ಕೂ ಹೆಚ್ಚು ಮಕ್ಕಳ ಜೊತೆ ನಾವು ಈವ್ನಿಂಗ್ ಬಂದ್ವಿ. ಸೊ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಏನು ಒಂದು ಮೆಡಿಟೇಷನ್ ಪವರ್ ಇದೆ, ಮೋಟಿವೇಶನ್ ಸ್ಕಿಲ್ಸ್ ಇದೆ, ಮತ್ತೆ ಅವರಲ್ಲಿ ಇರ್ತಕ್ಕಂಥ ಇನ್ಸ್ಪಿರೇಷನ್ ಸ್ಕಿಲ್ಸ್ ಏನಿದೆ ಅದನ್ನೆಲ್ಲ ಹೊರಗಡೆ ತರ್ತಕ್ಕಂಥ ಒಂದು ಪ್ರಯತ್ನ ಇದು. ಒಂದು ಅಭೂತಪೂರ್ವವಾದಂತ ಪ್ರಯತ್ನ. ಇದರ ಜೊತೆನಲ್ಲಿ ಈ ನೆಲಕ್ಕಾಗಿ ಮತ್ತೆ ಈ ನೆಲ, ಗಾಳಿ, ಸಮಾನತೆ, ಸಂಸ್ಕೃತಿ, ನಮ್ಮ ಭಾರತೀಯ ನೆಲದ ಪರಂಪರೆಗಾಗಿ ಯಾರು ತುಂಬಾ ಬದುಕುಗಳನ್ನ ತ್ಯಾಗ ಮಾಡಿದ್ರು ಅಂತ ಎಲ್ಲ ಸಂಸ್ಕೃತಿಗಳನ್ನ ಬಿತ್ತುವಂತ ಒಂದು ಕಾರ್ಯಕ್ರಮ ಇದಾಗಿದೆ. ಅಷ್ಟು ನಾವು ಈ ಟ್ರಸ್ಟ್ ನ ಉದ್ಘಾಟನೆ ಮಾಡೋ ಉದ್ದೇಶನೇ ಸೊಸೈಟಿಯಿಂದ ನಮ್ಗೆ ಹೆಂಗ್ ಬಂತು, ಸೊಸೈಟಿಗೆ ನಾವ್ ಏನ್ ಕೊಡ್ಬೇಕು, ಮೊದಲು ನಾವು ಹೆಂಗಿದ್ದೀವಿ, ಈಗ ಹೆಂಗಿದ್ದೀವಿ ಅನ್ನೋದಕ್ಕೆ
ಇವತ್ತಿನ ನಾಟಕನೇ ನಾವು ನೋಡಿದೀವಿ. ಯಾವ ತರ ಇದ್ವಿ ನಾವು, ಮನುಷ್ಯರ ತರ ಇದ್ವ ನಾವು? ಯಾಕೆ ಅವತ್ತಿನ ದಿನಗಳಲ್ಲಿ ನಮ್ಮನ್ನ ಕಾಪಾಡುವಂತ ಯಾವ ದೇವರುಗಳು ನಮ್ಮಲ್ಲಿ ಬರ್ಲಿಲ್ಲ? ಯಾಕೆ ಇವತ್ತು ಅದೇ ನಮ್ಗೆ ಈ ಮಟ್ಟಕ್ಕೆ ಬರೋದಕ್ಕೆ ಯಾವ ದೇವರು ನಮ್ಗೆ ಆದ್ರು? ಯಾರು ಈ ಮಟ್ಟದಲ್ಲಿ ನಮ್ಮ ಮೀಡಿಯಾ ಅವ್ರ ಮುಂದೆ ಕೂತ್ಕೊಂಡು ನಾವು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಈ ಸ್ವತಂತ್ರ ಯಾರು ಕೊಟ್ರು ನಮ್ಗೆ? ಕೊಟ್ರು ಅನ್ನೋದಕ್ಕಿಂತ ಇದನ್ನ ನಮ್ಗೆ ಒದಗಿಸಿ ಕೊಟ್ರು ಬಾಬಾ ಸಾಹೇಬ್ರು. ಇದು ನಾನು ಬೇರೆ ಸೊಸೈಟಿಯವ್ರನ್ನ ಟೀಕೆ ಮಾಡಕ್ ಹೋಗಲ್ಲ, ಆದ್ರೆ ನಮ್ಮ ಸಮುದಾಯಗಳೇನೆ ಯಾರು ಇದರಿಂದ ತುಂಬಾ ಎಲ್ಲಾ ಅಧಿಕಾರಗಳನ್ನ ಪಡ್ಕೊಂಡು ಯಾರ್ಯಾರು ಮೆಂಬರು ಚೇರ್ಮನ್ಗಳು ಎಲ್ಲಾರು ಮಾಡಿ ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ದಾರೆ. ರಥವನ್ನ ಅಲ್ಲಿವರೆಗೂ ತಗೊಂಡು ನಿಲ್ಸಿದೀನಿ, ಅದನ್ನ ಹಿಂದೆ ಕರ್ಕೊಂಡು ಹೋಗ್ಬೇಡಿ, ಮುಂದೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಬುದ್ಧ ಜಯಂತಿನ ಆಚರಣೆ ಮಾಡ್ತೀವಿ. ಸೊ ಯಾಕೆ 2649 ಅನ್ನೋದಕ್ಕೆ ಒಂದು ಕಾರಣ ಇದೆ. 2013ರಲ್ಲಿ ಯುನೆಸ್ಕೋದವರು ನೇಪಾಳದ ಮಹಾದೇವಿ ಟೆಂಪಲ್ ನ ಎಕ್ಸ್ಕವೇಟ್ ಮಾಡಿದ್ದಾರೆ. ಯಾಕೆ ಎಕ್ಸ್ಕವೇಟ್ ಮಾಡಿದ್ದಾರೆ ಅಂದ್ರೆ, ಯುನೆಸ್ಕೋದವ್ರಿಗೆ ಒಂದು ಡೌಟ್ ಇತ್ತು, ಭಗವಾನ್ ಬುದ್ಧ ಕ್ರಿಸ್ತಪೂರ್ವ 563ರಲ್ಲಿ ಹುಟ್ಟಿಲ್ಲ, ಬಹುಶಃ ಅವನು ಅದಕ್ಕಿಂತ ಹಿಂದಿನವನು. ಹಾಗಾಗಿ ಯುನೆಸ್ಕೋದವರು ರೇಡಿಯೋ ಐಸೋಟೋಪ್ ಕಾರ್ಬನ್ 14 ಡೇಟಿಂಗ್ ಅನ್ನೋ ಒಂದು ಪ್ರೊಸೀಜರ್ ನ ಉಪಯೋಗಿಸಿಕೊಂಡು ಮಹಾದೇವಿ ಟೆಂಪಲ್ ನಲ್ಲಿರುವಂತಹ ಬುದ್ಧ ಭಗವಾನರ ಮೂರ್ತಿಯ ಕೆಳಗಡೆ ಸಿಕ್ಕಿದಂತ ಇಂಗಾಲ, ಮಣ್ಣು, ಕಲ್ಲು ಮತ್ತು ಹೆಂಚು, ಇಟ್ಗೆ ಇವುಗಳನ್ನ ಕಾರ್ಬನ್ 14 ಡೇಟಿಂಗ್ ಮಾಡಿದಾಗ ಈ ಎಲ್ಲಾ ವಸ್ತುಗಳು ಕ್ರಿಸ್ತಪೂರ್ವ 623ಕ್ಕೆ ಸಂಬಂಧಪಟ್ಟಿದ್ದು ಅಂತ ಅವರು ಸಾಬೀತು ಮಾಡಿದ್ದಾರೆ. ಮತ್ತು ಅದನ್ನ ಜರ್ನಲ್ ಆಫ್ ಆಂಟಿಕ್ವಿಟಿ ಅನ್ನೋ ಒಂದು ಜರ್ನಲ್ ಅಲ್ಲಿ ಪ್ರಚಾರ ಮಾಡಿದ್ದಾರೆ. ಇದು ತುಂಬಾ ಜನ ವಿಮರ್ಶಕರಿಗೆ, ಪ್ರಗತಿಪರರಿಗೆ ಗೊತ್ತಿಲ್ಲ ಅಥವಾ ರವಾನೆ ಆಗ್ಲಿಲ್ಲ. ಹಾಗಾಗಿ ಈ ವಿಷಯನ ಸಂಶೋಧನೆ ಮಾಡಿ, ನಮ್ಮ ಸತ್ಯಶೋಧಕ ಸಮಾಜದಿಂದ ಸಂಶೋಧನೆ ಮಾಡಿ ಈ ವಿಷಯವನ್ನ ಅರ್ಥ ಮಾಡಿಕೊಂಡು ನಾವು ಇವತ್ತಿಂದಾದ್ರೂ ಭಗವಾನ್ ಬುದ್ಧರು ಇನ್ನೂ 82 ವರ್ಷ ಹಿಂದಿನವರು ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಯೋಜಿಸಿದ್ರು. ಇದಕ್ಕೆ ಕೆಪಿಸಿಸಿ ವತಿಯಿಂದ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ರಮ್ಯಾ ಮೇಡಮ್ ಅವರು ಬಂದಿದ್ರು, ಸೌಮ್ಯ ಮೇಡಮ್ ಅವರು ಬಂದಿದ್ರು. ಹಾಗೂ ಕರ್ನಾಟಕ ರಾಜ್ಯದ ಅತಿ ಸಮಾಜ ಕಳಕಳಿ ಇದ್ದಂತ ಎಲ್ಲಾ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ರು. ಸೊ ಏನು ಈ ಬೋಧಿಸತ್ವ ಟ್ರಸ್ಟ್ ಏನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮಾರ್ಗದರ್ಶನಗಳಲ್ಲಿ ನಡೀತಾ ಇದೆ, ಇದು ಇನ್ನೂ ಹೆಚ್ಚಿಗೆ ಮುಂದಿನ ದಿನಗಳಲ್ಲಿ ಭರತನಾಟ್ಯ ವಿದ್ಯೆ ಇನ್ನು